ಕಾಯಕದಲ್ಲಿಯೇ ಕೈಲಾಸ ಇದೆ ಎನ್ನುವಂತಹ ಕಾಯಕದ ಮಂತ್ರವನ್ನು ಜಗತ್ತಿಗೆ ಕೊಟ್ಟ ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಅಪ್ಪ ಬಸವಣ್ಣವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಬಾಳಿ ಬೆಳಗಿದ ಎಲ್ಲ ಕಾಯಕದ ಎಲ್ಲ ವರ್ಗದ ಎಲ್ಲ ಭಾಷೆಯ ಶರಣೆಯರನ್ನು ಸ್ಮರಣೆ ಮಾಡಿಕೊಂಡು ವಿಜಯಪುರ ಮಹಾನಗರವನ್ನು ತಮ್ಮ ಜ್ಞಾನದ ಮೂಲಕವಾಗಿ ಪಾವನಗೊಳಿಸಿದ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಸ್ಮರಣೆ ಮಾಡಿಕೊಂಡು ಈ ನಗರಕ್ಕೆ ಮತ್ತೊಂದು ಆಧ್ಯಾತ್ಮಿಕ ಸ್ಪರ್ಶವನ್ನು ಮತ್ತು ಸಾಮಾಜಿಕ ಸಂದೇಶವನ್ನು ಕೊಟ್ಟಂತಹ ನಮಗೆಲ್ಲರಿಗೂ ಹಿರಿಯ ಪೂಜ್ಯರಾಗಿದ್ದಂತಹ ವನಶ್ರೀ ಮಠದ ಸಂಸ್ಥಾಪಕರಾಗಿರ್ತಕ್ಕಂಥ ಲಿಂಗೈಕ್ಯ ಜಯದೇವ ಜಗದ್ಗುರುವರನ್ನು ಸ್ಮರಣೆ ಮಾಡಿಕೊಂಡು ಜಯದೇವ ಜಗದ್ಗುರುವರಿಂದ ಆರಂಭಗೊಂಡಿರ್ತಕ್ಕಂಥ ಈ ವನಶ್ರೀ ಮಹಾಸಂಸ್ಥಾನ ಮಠದಲ್ಲಿ ಇಂದು ಲಿಂಗೈಕ್ಯ ಜಗದ್ಗುರುವರ ಶಿಲಾಮೂರ್ತಿಯ ವೃತ್ತದ ಉದ್ಘಾಟನಾ ಸಮಾರಂಭ ಮತ್ತು ಐಕ್ಯ ಮಂಟಪದ ಲೋಕಾರ್ಪಣಾ ಸಮಾರಂಭದ ಈ ಅರ್ಥಪೂರ್ಣ ಮತ್ತು ಐತಿಹಾಸಿಕ ಸಮಾರಂಭದಲ್ಲಿ ಭಾಗವಹಿಸಿ ವಿಜಯಪುರ ಜಿಲ್ಲೆ ಅಂತಂದರೆ ಪಂಚನದಿಗಳ ಉಗಮ ಸ್ಥಾನ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ ಮತ್ತು ದೋಣಿ. ಪಾಟೀಲ್ ಪುಟ್ಟಪ್ಪರು ಬರೀತಾಯಿದ್ರು, ಪಂಜಾಬ್ ಅಂತ ಏನು 5 ನದಿಗಳ ರಾಜ್ಯ ಪಂಜಾಬ್ ಅಂತ ಕರೀತಾರೆ. ನಮ್ಮ ಕರ್ನಾಟಕದ ಪಂಚನದಿಗಳ ಬೀಡು ಅಂದರೆ ವಿಜಯಪುರ ಜಿಲ್ಲೆ ಅಂತ. ಈ ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣದ ಗಂಗೆಯನ್ನು ಲಿಂಗೈಕ್ಯ ಬಂತನಾಳ ಶಿವಗಳವರು ಹರಿಸಿದರು 20-21ನೇ ಶತಮಾನದ ಮಧ್ಯಭಾಗದಲ್ಲಿ. ಈ ಜ್ಞಾನದ ಗಂಗೆಯನ್ನು ಅವತ್ತು ಬಸವಣ್ಣರು ಕೊಟ್ಟಂಥ ಜ್ಞಾನ ಏನಿತ್ತು, ಕೆಲವು ವರ್ಷಗಳ ನಂತರ ಅದು ಮತೀಯ ವ್ಯವಸ್ಥೆ ಒಳಪಟ್ಟಂಥ ಸಂದರ್ಭದಲ್ಲಿ ಅಂತಹ ಸುಜ್ಞಾನವನ್ನು ಜಾತಿ, ಮತ, ಪಂಥ, ಭಾಷೆ ಗಡಿಯನ್ನು ಮೀರಿ ಬೆಳೆಸಿ ಈ ವಿಜಯಪುರವನ್ನು ಜ್ಞಾನದ ಗಂಗೆಯನ್ನು ಹರಿಸತಕ್ಕಂಥ ಕೀರ್ತಿ ನಡೆದಾಡೋ ದೇವರಾಗಿರ್ತಕ್ಕಂಥ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಸಲ್ಲುತ್ತೆ. ಅದಾದ ನಂತರದಲ್ಲಿ ಆ ವಿಜಯಪುರ ನಗರಕ್ಕೆ ಒಬ್ಬ ಗುರುವಾದಂಥವನು ಸಮಾಜಕ್ಕೆ ತಾನು ಸಮರ್ಪಣೆ ಮಾಡಿಕೊಳ್ಬೇಕು, ಸಮಾಜ ತನಗೆ ಸಮರ್ಪಣೆ ಮಾಡಿಕೊಳ್ಬೇಕೆನ್ನುವಂಥದ್ದೇ ಬಹುತೇಕ ಸನ್ಯಾಸಿಗಳ ಒಂದು ಧರ್ಮ. ಆದರೆ ಸಮಾಜಕ್ಕೆ ತಾನು ಸಮರ್ಪಣೆ ಮಾಡಿಕೊಳ್ಬೇಕು ಅಂತ ಯಾವ ರೀತಿಗೆ ಒಂದು ಊದುಬತ್ತಿ ತನ್ನನ್ನು ತಾನು ಸುಟ್ಕೊಂಡು ಜಗತ್ತಿಗೆ ಪರಿಮಳ ಕೊಡುತ್ತೋ ಹಾಗೆ ಸನ್ಯಾಸಿಗಳಾದಂಥವ್ರು ಬಯಸೋದೇನೋ ಸಮಾಜ ನನಗೆ ಸಮರ್ಪಣೆ ಆಗಬೇಕು ಅಂತ ಬಯಸುತ್ತೆ. ಆದರೆ ಸಮಾಜಕ್ಕೆ ತಾನು ಸಮರ್ಪಣೆ ಆಗಬೇಕು ಅಂತೇಳಿ ತಮ್ಮ ನಡೆ ಮತ್ತು ನುಡಿಯ ಮೂಲಕವಾಗಿ ಬದುಕಿ ತೋರಿಸಿರ್ತಕ್ಕಂಥ ಕೀರ್ತಿ ಅದು ವನಶ್ರೀ ಸಂಸ್ಥಾನ ಮಟ್ಟದ ಜಯದೇವ ಜಗದ್ಗುರು ಸಲ್ಲುತ್ತೆ. ಪರಮಪೂಜ್ಯ ಜಯದೇವ ಜಗದ್ಗುರವರು ನಾನು ಚಿತ್ರದುರ್ಗ ಮುರುಘಾ ಮಠದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಬರ್ತಾಯಿದ್ರು. ಅವರ ಹೆಸರು ಜಯದೇವ ಜಗದ್ಗುರವರು. ನಾವು ದಾವಣಗೆರೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲೊಬ್ಬರು ಜಯದೇವ ಜಗದ್ಗುರು ಆಗಿದೆ. ಅವರು ಚಿತ್ರದುರ್ಗ ಮಠದ ಭಾಳ ದೊಡ್ಡ ಪೂಜ್ಯರವರು. ಇಲ್ಲೇ ನಮ್ಮ ಅರವಿಂದ್ ಅವ್ರು ಕುಂತಾರೆ, ಶಿವಶರಣಪ್ಪ ಯಲಬುರ್ಗಿ ಅವರ ಮಗ. ಅವರು ಬಿನ್ನಾಳದಲ್ಲಿ ಜನಿಸಿ ಚಿತ್ರದುರ್ಗ ಮಠಕ್ಕೆ ಜಯದೇವ ಜಗದ್ಗುರು ಆಗ್ತಾರೆ. ವಿಜಯಪುರ ನಗರಕ್ಕೂ ಬಂದು ಭಾಳ ದೊಡ್ಡ ಅಂಬಾರಿ ಉತ್ಸವ ಮಾಡುತ್ತೆ. ಭಾಳ ದೊಡ್ಡ ಪೂಜ್ಯರವರು. ಚಿತ್ರದುರ್ಗ ಮಠ ಇವತ್ತೇನಾದರೂ ಮುರುಘಾ ಮಠ ಬೆಳೆದಿಯಪ್ಪ ಅದಕ್ಕೆ ಮೂಲ ಕಾರಣ ಜಯದೇವ ಜಗದ್ಗುರು. ಆಗ ನಾನು ದಾವಣಗೆರೆಯಲ್ಲಿದ್ದಾಗ ಜಯದೇವ ಜಗದ್ಗುರು ಮೇಲೆ ಭಾಳ ಭಕ್ತಿ, ಏಕೆ ನಮ್ಮ ಮಠದ ಮೂಲ ಪರಂಪರೆನೇ ಜಯದೇವ ಜಗದ್ಗುರು. ಹಾಗಾಗಿ ಜಯದೇವ ಜಗದ್ಗುರು ಅವರು ಬಂದು ನೋಡಿದಾಗ ನನಗೆ ಅವ್ರನ್ನೇ ನೋಡೋಷ್ಟು ಸಂತೋಷ ಆಗ್ತಿತ್ತು ಅಂತ. ಆ ಕಾರಣಕ್ಕೆ ಜಗದ್ಗುರು ಎನ್ನುವಂತಹ ಶಬ್ದ ಒಂದು ಕಾಲಕ್ಕೆ ಕೇವಲ ಸವರ್ಣರಿಗೆ ಮಾತ್ರ ಸೀಮಿತವಾಗಿತ್ತು. ಲಿಂಗಾಯತರಿಗೆ ಜಗದ್ಗುರು ಪದ ಬರೆಯುವಂಥ ಅವಕಾಶ ಇರಲಿಲ್ಲ. ಜಗದ್ಗುರುಳಾದಂಥ ನಾವು ಅಷ್ಟೇ ಅನ್ನುವಂಥ ವಾದ ಇತ್ತು. ಅದು ಕೊನೆಗೆ ಕೋರ್ಟ್ ಮೆಟ್ಟಲಿರುವಂಥ ಸಂದರ್ಭ ಬಂತು. ಆ ಹಿನ್ನೆಲೆ ಒಳಗೆ ಆ ಜಗದ್ಗುರು ಪದ ಅನ್ನುವಂಥದ್ದು ಲಿಂಗಾಯತ ಮಠಾಧೀಶರು ಬಳಸೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಏನಾಯಿತು, ಲಿಂಗಾಯತೊಳಗಿರ್ತಕ್ಕಂಥ ಕೆಲವೊಂದು ವರ್ಗಕ್ಕೆ ಮಾತ್ರ ಜಗದ್ಗುರು ಪದ ಬರೆಯೋಕ್ಕೆ ಸಾಧ್ಯವಿದೆ, ಉಳಿದವರಿಗೆ ಬರಲಿಕ್ಕೆ ಅವಕಾಶ ಇಲ್ಲ ಎನ್ನುವಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಈ ನಾಣ್ಯರು ಹುಟ್ಟಾಕಿದ್ರು. ನಾನು ಗುರು ಅನ್ನುವಂಥದ್ದು ಅಹಂಕಾರ, ನಾನು ಗುರುವಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಸ್ವಾಭಿಮಾನ ಅಂತ. ಹಾಗಾಗಿ ಜಗದ್ಗುರು ನಾನೊಬ್ಬನೇ ಜಗದ್ಗುರು ಅನ್ನುವಂಥದ್ದು ಅಹಂಕಾರ, ನಾನು ಸಹ ಜಗದ್ಗುರು ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಧಾರ್ಮಿಕ ಪರಂಪರೆ. ಆ ಹಿನ್ನೆಲೆ ಒಳಗೆ 40 ವರ್ಷಗಳ ಹಿಂದೆ ವನಶ್ರೀ ಸಂಸ್ಥಾನ ಮಠದ ಪರಮಪೂಜ್ಯ ಜಯದೇವ ಜಗದ್ಗುರವರು ಜಗದ್ಗುರು ಎನ್ನುವಂಥದ್ದು ನಿಮ್ಮೊಬ್ಬರ ಸೊತ್ತಲ್ಲ, ಆಧ್ಯಾತ್ಮದ ಸಾಧನೆಯಿಂದ, ಯೋಗದ ಸಾಧನೆಯಿಂದ ನಾವೆಲ್ಲರೂ ಸಹ ಜಗದ್ಗುರು ಆಗಲಿಕ್ಕೆ ಸಾಧ್ಯವಿದೆ ಅಂತೇಳಿ ತೋರಿಸ್ಕೊಟ್ಟಂಥವ್ರು ಪರಮಪೂಜ್ಯರು ಎನ್ನುವಂಥ ಸತ್ಯವನ್ನು ನಾವೆಲ್ಲರೂ ಸಹ ಅರ್ಥ ಮಾಡದೆ ಹೋದರೆ ನಾವಾಗಿರ್ಬೋದು, ಪಂಚಮಸಾಲಿಯಾಗಿರ್ಬೋದು, ರೆಡ್ಡಿಯರಾಗಿರ್ಬೋದು, ಆಲಮತ್ತದಾಗಿರ್ಬೋದು ನಮ್ಮ ಜಗದ್ಗುರು ಪದ ಬರ್ಕೊಳ್ಳೋದು ಭಾಳ ಕಷ್ಟಕರವಾಗಿತ್ತು. ಇವತ್ತು ನಾವು ಧೈರ್ಯವಾಗಿ ಆ ಶಬ್ದ ಅಂದರೆ ಅದು ನಾವು ಜಗತ್ತಿಗೆ ಗುರು ಅಂತಲ್ಲ, ಜಗವನ್ನೇ ನಾವು ಜಗದ್ಗುರು ಅಂತ ನಂಬ್ಕೊಂಡು ಅಂತಾರೆ. ಬಸವಣ್ಣವರೇ ನಮ್ಮ ಜಗದ್ಗುರು ಅಂತ ನಂಬಿಕೊಂಡು ಅದರಂತೆ ಪಾಲಿಸ್ಕೊಂಡು ಬಂದಿರ್ತ ಒಂದು ಪರಂಪರೆ. ಆ ಹಿನ್ನೆಲೆ ಒಳಗೆ 40 ವರ್ಷಗಳ ಹಿಂದೆ ಆ ಪೂಜ್ಯರ ದೂರದೃಷ್ಟಿಕೋನದ ಪರಿಣಾಮವಾಗಿ ಎಲ್ಲ ಸಮುದಾಯಗಳು
ಹುಟ್ಟಿನಿಂದ ಮಾತ್ರ ಜಗದಾಳಲಿಕ್ಕೆ ಸಾಧ್ಯವಿಲ್ಲ, ಸಾಧನೆಯಿಂದ ಜಗದಾಳಲಿಕ್ಕೆ ಸಾಧ್ಯವಿದೆ ಅಂತೇಳಿ ಪರಮ ಪೂಜ್ಯ ಜಯದೇವ ಮಹಾಸ್ವಾಮೀಜಿಯವರು ತೋರಿಸಿಕೊಟ್ಟು ಈ ಮಠವನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸ ಮಾಡಿ ಈ ಸಮಾಜಕ್ಕೆ ಅಸಂಘಟಿತವಾಗಿರ್ತಕ್ಕಂಥ ಧಾರ್ಮಿಕವಾಗಿ ಅಸಂಘಟಿತವಾಗಿರ್ತಕ್ಕಂಥ ಈ ಸಮಾಜಕ್ಕೆ ಒಂದು ಧಾರ್ಮಿಕ ಯಜಮಾನತೆಯನ್ನು ಕೊಡುವಂಥ ಕೆಲಸವನ್ನು ಪೂಜ್ಯರು ಮಾಡಿದ್ದು ದೊಡ್ಡ ಇತಿಹಾಸ. ಇವತ್ತು ಗಾಣಿಗ ಸಮುದಾಯ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಷ್ಟೋ ಬೆಳೆದಿರ್ಬೋದು. ಆದರೆ ಈ ಸಮಾಜ ಧಾರ್ಮಿಕವಾಗಿ ಸಹ ಬೆಳಲಿಕ್ಕೆ ಸಾಧ್ಯವಿದೆ ಅಂತೇಳಿ ಒಂದು ಮೂಲ ಬುನಾದಿಯನ್ನು ಈ ವಿಜಯಪುರದಲ್ಲಿ ಹಾಕೋದ್ರ ಮೂಲಕ ಇಡೀ ಕರ್ನಾಟಕದಲ್ಲಿ ಮೊದಲ ಧಾರ್ಮಿಕ ಪೀಠವನ್ನು ಕಟ್ಟುವ ಮೂಲಕ ನಮ್ಮ ವನಶ್ರೀ ಮಹಾಸ್ವಾಮಿಗಳು ಗಾಣಿಗ ಸಮಾಜವು ಸಹ ಧಾರ್ಮಿಕ ಪೀಠವನ್ನು ಕಟ್ಟಲು ಸಾಧ್ಯವಿದೆ ಅಂತೇಳಿ ಹೊಸ ಇತಿಹಾಸವನ್ನು ಮಾಡಿ ತೋರಿಸಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಏನು ಪರಮ ಪೂಜ್ಯರು ಕೇವಲ ಪೂಜ್ಯರು ಮಾತ್ರ ಆಗಿರಲಿಲ್ಲ, ಕೇವಲ ಕಾಯಕ ಜೀವಿಗಳು ಮಾತ್ರ ಆಗಲಿಲ್ಲ, ಸಮಾಜದ ಅಂಕುಟೊಂಕುಗಳನ್ನು ತಿದ್ದುವಂಥ ಸಂದರ್ಭ ನೇರವಾಗಿ ಮಾತಾಡ್ತಿದ್ರು. ನಾವು ಅನೇಕ ಬಾರಿ ಅವ್ರ ಜೊತೆಲಿ ಮಾದಾಯ ಹೋರಾಟಕ್ಕೆ ನಾನು ಭಾಳ ಕರೀತಾಯಿದ್ದೆ ಪೂಜ್ಯರನ್ನ. ನನ್ನ ಕಡೆ ಎಲ್ಲ ಜೊತೆ ಬಂದು ಮಾದಾಯ ಹೋರಾಟಕ್ಕೆ ಗದ್ದಿಗೌಡರು ಇಲ್ಲೇ ಇದ್ದಾರೆ. ನಮ್ಮ 4 ಜಿಲ್ಲೆಗೆ ಮಾದಾಯಿ ಮತ್ತು ಮಲಪ್ರಭಾ ಹೋರಾಟ ಸಂದರ್ಭದಲ್ಲಿ ಎಲ್ಲೇ ಕರೆದ್ರು ಪೂಜ್ಯರು ಬರ್ತಾಯಿದ್ರು. ಬರೀ ಒಂದು ಫೋನ್ ಮಾಡಿ ಸಾಕು ಬಂದುಬಿಡ್ತಿದ್ರು. ನನಗೆ ಭಾಳ ಆಶ್ಚರ್ಯ ಆಗ್ತಿತ್ತು, ಬಸ್ಸಿಗೆ ಬರ್ತಿದ್ರು ಅವರು. ಅಷ್ಟೇ ಅಲ್ಲ, ಈ 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕೂಡಿಸ್ಬೇಕು ಅಂತೇಳಿ ಗೋವಾ ರಾಜ್ಯದ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಕನಕವಳ್ಳಿಯಲ್ಲಿ ನಾವೆಲ್ಲ ಸಭೆ ಮಾಡಿದಾಗ ಅಲ್ಲಿ ಪೂಜ್ಯರು ಅಷ್ಟೊಂದು ನೀರಿನ ಬಗ್ಗೆ ಕಳಕಳಿ. ಒಟ್ಟಾರೆ ಆ ಮಾದಾಯಿ ನದಿ ನಮ್ಮ 4 ಜಿಲ್ಲೆಗೆ ಕೂಡ ಮಲಪ್ರಭಾ ಕೂಡ ನೀರಾವರಿ ಆಗುತ್ತೆ ಅನ್ನುವಂಥ ಭಾಳ ದೊಡ್ಡ ದೂರದೃಷ್ಟಿಕೋನ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಮೌಢ್ಯತೆ ತೊಲಗಬೇಕು, ಸಮಾನತೆ ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ನಿಡಮಮಣಿ ಮಹಾಸ್ವಾಮೀಜಿ ಅನೇಕ ಭಾಗದಲ್ಲಿ ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೂ ಪೂಜ್ಯರು ಬೆಂಬಲ ಕೊಟ್ಟಂತೆ. ಹೀಗಾಗಿ ಪೂಜ್ಯರಲ್ಲಿ ಭಕ್ತಿ ಎಷ್ಟೇ ಇತ್ತು, ವೈಚಾರಿಕತೆ ಅಷ್ಟೇ ಇತ್ತು, ಕಾಯಕ ಜೀವಿಗಳು ಎಷ್ಟಾಗಿದ್ದರು ಅಷ್ಟೇ ಸಮಾನತೆ ಪರವಾಗಿದ್ದರು. ಆ ಪೂಜ್ಯ ಲಿಂಗೈಕ್ಯರಾಗುವಂಥ ಸಂದರ್ಭದೊಳಗೆ ಲಿಂಗೈಕ್ಯರಾದ ಮೇಲೆ ಇಲ್ಲೇ ಒಂದು ಕಡೆ ಮತ್ತೆ ಅನಾಥ ಪ್ರಜ್ಞೆ ಕಾಡುವಂಥ ಈ ಸಂದರ್ಭದೊಳಗೆ ಆ ಪೂಜ್ಯರಿಗೆ ಮತ್ತೊಂದು ಪ್ರತಿ ಸ್ವರೂಪವಾಗಿ ಆ ಪೂಜ್ಯರ ಎಲ್ಲ ಆಶೋತ್ತರಗಳನ್ನು ಈಡೇರಿಸುವಂಥದ್ರೊಳಗೆ ಯೋಗ್ಯ ಪೀಠಕ್ಕೆ ಯೋಗ್ಯ ಸ್ವಾಮೀಜಿಗಳನ್ನು ಲಿಂಗೈಕ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಬಸವಕುಮಾರ ಸ್ವಾಮೀಜಿಯವರನ್ನು ಈ ಪೀಠಕ್ಕೆ ಮಾಡೋದ್ರ ಮೂಲಕವಾಗಿ ಮತ್ತೊಮ್ಮೆ ಗಾಣಿಗ ಸಮುದಾಯ ಧಾರ್ಮಿಕವಾಗಿ ಬೆಳಲಿಕ್ಕೆ ಅವಕಾಶ ಮಾಡಿಕೊಟ್ರು. ಬಸವಕುಮಾರ ಸ್ವಾಮೀಜಿಯವರು, ನಾವಾಗಿರ್ಬೋದು, ನಮ್ಮ ವ್ಯೋಮಾನಂದ ಸ್ವಾಮೀಜಿಯವರು, ನಾವೆಲ್ಲರೂ ಗುರುಮಾನ್ ತಪ್ಪಳವರಲ್ಲ ಅವರ ಗರಡಿಯಲ್ಲಿ ಬೆಳೆದಂಥವ್ರು. ಅವರೇ ನಮ್ಮನ್ನೆಲ್ಲ ಸ್ವಾಮಿಗಳು ಮಾಡಿದಂಥವ್ರು. ಇಲ್ಲಿಕ್ಕೆ ನಾವು ಯಾರು ಸ್ವಾಮಿಗಳಾಗ್ತೀವಿ, ನಮ್ಮನ್ನು ಕರ್ಕೊಂಬಂದು ಸ್ವಾಮಿಗಳು ಮಾಡಿದರು. ಇವತ್ತು ಅವ್ರು ಸ್ವಾಮಿಗಳು ಮಾಡಿದ ಪರಿಣಾಮ ನಾವು ಹೆಸರಿಗೆ ಮಾತ್ರ ಪಂಚಮಸಾಲಿ ಪೀಠಕ್ಕೆ, ಅವ್ರು ಮಾತ್ರ ಗಾಣಿಗ ಪೀಠಕ್ಕೆ ಅಷ್ಟೇ ಹೆಸರಿಗೆ ಮಾತ್ರ ಗುರುಗಳು. ನಮ್ಮ ಜವಾಬ್ದಾರಿ ಅಂದರೆ ಆ ಸಮುದಾಯವನ್ನು ಬೆಳೆಸ್ಬೇಕನ್ನೋ ಉದ್ದೇಶ. ಆದರೆ ಆಚೆಗೆ ನಾವೆಲ್ಲರೂ ಇಡೀ ಭಾರತ ದೇಶದ, ಇಡೀ ಜಗತ್ತಿನ ಎಲ್ಲ ಜನರ ಪ್ರೀತಿ ಮಾಡುವಂಥ ಸ್ವಾಮಿಗಳಾಗಿ ನಾವು ಸಮಾಜವನ್ನು ಇವತ್ತು ಕಟ್ತಿದ್ವಿ. ಒಂದು ಜವಾಬ್ದಾರಿ ಅವ್ರಿಗೆ ಆ ಪೀಠದ್ದು ನಮಗೆ ಕೊಟ್ಟ ಆ ಸಮಾಜದ ಋಣ ತೀರಿಸಲಿಕ್ಕೋಸ್ಕರ ಒಂದು ಜವಾಬ್ದಾರಿ. ಅದರ ಆಚೆಗೆ ನಾವೆಲ್ಲ ಸನ್ಯಾಸಿಗಳಂದರೆ ನಾವೆಲ್ಲರಿಗೂ ಒಳಿತನ ಮಾಡುವಂಥ ಭಾಳ ದೊಡ್ಡ ಬಸವ ತತ್ವದ ಉದ್ದೇಶ ಇಟ್ಕೊಂಡು ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಪೂಜೆ ಮಾಡ್ತಿದ್ದೀವಿ. ಆ ನಿಟ್ಟಲ್ಲಿ ನಾವಾಗಿರ್ಬೋದು, ಬಸವಕುಮಾರ ಸ್ವಾಮೀಜಿ ಆಗಿರ್ಬೋದು, ಯಮನಂದ ಸ್ವಾಮೀಜಿ ಆಗಿರ್ಬೋದು, ಸಮಾಜಕ್ಕೆ ಒಳಿತಾಗುವ ಸಂದರ್ಭದಲ್ಲಿ ಕೆಲವೊಂದು ಕಠಿಣವಾದ ನಿರ್ಧಾರ ತಿಳಿಸುವ ಸಂದರ್ಭ ನಾವೆಲ್ಲ ಒಗ್ಗಟ್ಟಾಗಿ ತೀರ್ಮಾನ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸಹ ಮಾಡ್ತಿದ್ದೀವಿ. ಅಂಥ ಸಮಾಜ ಶುದ್ಧೀಕರಣಕ್ಕೆ, ನಾಡಿನ ಅಭಿವೃದ್ಧಿಗೋಸ್ಕರವಾಗಿ ಕೆಲ ಸಮುದಾಯಕ್ಕೆ ತೊಂದರೆ ಆಗುವಂಥ ಸಂದರ್ಭ, ಒಳ್ಳೆಯ ವ್ಯಕ್ತಿಗಳು ಬರಬೇಕು ಸಂದರ್ಭ ಬಂದಾಗ ಏನು ಸ್ಟ್ರಾಟಜಿ ಮಾಡ್ತೀವಿ ಆ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡೋ ಕೆಲಸವನ್ನು ನಾವು ಪೂಜರು ಎಲ್ಲ ಕೊಡ್ಕೊಂಡು ನಾಡಿಗೆ ಒಳಿತಾಗುವಂಥ ಕೆಲಸ ನಾವೆಲ್ಲರೂ ಮಾಡ್ತಿದ್ದೀವಿ ಅಂತ ಮಾತನ್ನು ಈ ಸಂದರ್ಭ ತಿಳಿಸ್ತಾ, ಇವತ್ತು ಪೂಜ್ಯರ ಪ್ರಣವ ಮಂಟಪ ಆಗಿರ್ಬೋದು, ಅವರು ವೃತ್ತ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಸಮಾಜಕ್ಕೆ ಮತ್ತಷ್ಟು ಶಕ್ತಿಯನ್ನು ತಂದು ಕೊಟ್ಟಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ, ಗದ್ದೆಗೌಡರಾಗಿರ್ಬೋದು, ನಮ್ಮ ಶಂಭು ಕಕ್ಮಳೆಯವರು, ನಮ್ಮ ಮಲ್ಲಿಕಾರ್ಜುನ ಲೋನಿಯವರು ನಾವೆಲ್ಲ ಅವತ್ತು ಆಶೀರ್ವಾದ ಮಾಡಿದ ಸ್ವಲ್ಪ ಕ್ಲಿಯರ್ ಆಗಿತ್ತು. ಹಾಗಾಗಿ ಅವ್ರ ಜೊತೆ ನಾವಾಗಿರ್ಬೋದು, ನಾವು ಅವರೆಲ್ಲ ಕೂಡ ಸಮಾಜಕ್ಕೆ ಒಳ್ಳೆದ ದೃಷ್ಟಿ ಎಲ್ಲರೂ ಕೂಡ್ಕೊಂಡು ಸಮಾಜವನ್ನು ಕಟ್ಟುವ ಕೆಲಸ ಎಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಪೂಜ್ಯರಿಗೂ ಮತ್ತೊಮ್ಮೆ ಶರಣಾರ್ಥಿ ಸಲ್ಲಿಸಿ 2 ಮಾತು ಮುಗಿಸ್ತೀನಿ. ಶರಣಾರ್ಥಿಗಳು.